ಕಾರ್ನರ್ ಸೈಡ್ಸ್ ಅವೈಲಬಲ್ ಇದೆ. ನೋಡಬಹುದು 60 ಫೀಟ್ ರೋಡ್ ಇದೆ, ಇನ್ಸೈಡ್ ರೋಡ್ 40 ಫೀಟ್ ರೋಡ್ ಇದೆ. ರೋಡ್ ಕೂಡ ವಿಡ್ತ್ ಇದೆ. ಲೇಔಟ್ ಲೊಕೇಶನ್ PMRD ಅಪ್ರೂವಲ್ ಇದೆ, ಹಾಗೆ ರೇರಾ ಅಪ್ರೂವಲ್ ಇದೆ. ಆಲ್ರೆಡಿ ಈ ಕಥೆ ಇದೆ. ಓಕೆ, ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ರಾಜನಗುಂಟೆ, ದೊಡ್ಡಬಳ್ಳಾಪುರ ಸರೌಂಡಿಂಗು ಪ್ರಾಪರ್ಟಿ ನೋಡ್ತಿದ್ದೀರಾ ಅವರಿಗೋಸ್ಕರ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ. ಈ ಪ್ರಾಜೆಕ್ಟ್ ನೇಮ್ ಬಂದು ನಿಮಗೆ ದ ಹ್ಯಾಬಿಟೇಟ್ ಅಂದ್ಬಿಟ್ಟು, ಇದು ಬಂದು ನಿಮಗೆ ಹೈವೇ ಅಟ್ಯಾಚ್ ಪ್ರಾಜೆಕ್ಟೇ ಆಗಿದೆ. ಈ ಲೆವೆಟ್ ಬಂದು ನಿಮಗೆ 6 ಎಕರೆ ಆಗಿದೆ. ಓವರಾಲ್ ಆಗಿ ಬಂದು 90 ಫ್ಲಾಟ್ಸ್ ಇದೆ. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ 50 ಫ್ಲಾಟ್ಸ್ ಆಲ್ರೆಡಿ ಶೋಲ್ಡ್ ಔಟ್ ಆಗಿದೆ. ಇನ್ನೊಂದು 40 ಫ್ಲಾಟ್ಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೋಡ್ಬೋದು ಕಾರ್ನರ್ ಸೈಡ್ಸ್ ಅವೈಲಬಲ್ ಇದೆ. ಯಾರಾದರೂ ಕಾರ್ನರ್ ಸೈಡ್ಸ್ ನೋಡ್ತಿದ್ರೆ ಪ್ಲೀಸ್ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ರೋಡ್ ಕೂಡ ನೋಡ್ಬೋದು, 60 ಫೀಟ್ ರೋಡ್ ಇದೆ, ಇನ್ಸೈಡ್ ರೋಡು 40 ಫೀಟ್ ರೋಡ್ ಇದೆ. ರೋಡ್ ಕೂಡ ವಿಡ್ತ್ ಇದೆ. ಲೇಔಟ್ ಲೊಕೇಶನ್ ತುಂಬ ಚೆನ್ನಾಗಿದೆ. ನಮ್ಮ ಜೊತೆ ಇವತ್ತು ಮುಕುಂದ್ ಅವರು ಇದ್ದಾರೆ. ಎಂಟೈರ್ ಲೇಔಟ್ ಪ್ರಾಪರ್ಟಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ಬನ್ನಿ ಮುಕುಂದ್ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಮೇಡಮ್. ನಮಗೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮುಕುಂದ್ ಅವರೇ, ಎಕ್ಸಾಕ್ಟಾಗಿ ಈ ಲೊಕೇಶನ್ ಎಲ್ಲಿ ಬರುತ್ತೆ? ಮೇಡಮ್ ಒಳ್ಳೆ ಕ್ವಶನ್. ನಮ್ಮದು ಎಕ್ಸಾಕ್ಟಾಗಿ ಲೊಕೇಶನ್ ಯಾವ ಕಡೆಯಿಂದ ಬರುತ್ತೆ ಅಂದರೆ, ನಿಮಗೆ ಕಸ್ಟಮರ್ಸು ಬೆಂಗಳೂರು ಕಡೆಯಿಂದ ಬಂದರು ಅಂದರೆ ಯಲಹಂಕ ಟು ದೊಡ್ಡಬಳ್ಳಾಪುರ ಹೈವೇ ರೋಡ್ ಇದೆ ಅಲ್ವಾ, ಆ ಹೈವೇ ರೋಡಲ್ಲಿ ರಾಜನಗುಂಟೆ ಹತ್ರ ಟೋಲ್ ಗೇಟ್ ಇದೆ. ಎಕ್ಸಾಕ್ಟಾಗಿ ಅಲ್ಲಿಂದ ನಮ್ಮ ಲೇಔಟ್ಗೆ 1.5 ಕಿಲೋಮೀಟರ್ಸ್ ಇದೆ ಮೇಡಮ್. ಹಾಗೆ ಇದು ದೊಡ್ಡಬಳ್ಳಾಪುರ ಟೌನ್ಗೂ ಕೂಡ ನಿಯರ್ ಇದೆ. ಸರ್, ಓವರಲ್ಲು ಎಷ್ಟು ಎಕರೆ ಇದೆ ಇದು? ಮೇಡಮ್ ಇದು ಬಂದುಬಿಟ್ಟು 6 ಎಕರೆ ಇದೆ ಮೇಡಮ್. ಓಕೆ, ಎಷ್ಟು ಫ್ಲಾಟ್ಸ್ ಇದೆ ಮೇಡಮ್? ಇಲ್ಲಿ ಬಂದುಬಿಟ್ಟು ಟೋಟಲ್ ನಾವು 90 ಪ್ಲಾಟ್ಸ್ ಮಾಡಿದ್ದೀವಿ. ಅದರಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 40 ಪ್ಲಾಟ್ಸ್ ಸೋಲ್ಡ್ ಆಗಿದೆ. ಇನ್ನು ನಮ್ಮ ಹತ್ರ 50 ಪ್ಲಾಟ್ಸ್ ಅವೈಲೇಬಲ್ ಇದೆ ಮೇಡಮ್. ಆ 50 ಪ್ಲಾಟ್ಸ್ ಬಂದುಬಿಟ್ಟು ನಮ್ಮ ಹತ್ರ ಬಂದು 30-50 ಇದೆ, ಹಾಗೆ 40-60 ಅವೈಲೇಬಿಲಿಟಿ ಇದೆ. ಫೇಸಿಂಗ್ ಎಲ್ಲ ಕೂಡ ಅವೈಲೇಬಲ್ ಇದೆಯಾ? ಹೌದು ಮೇಡಮ್, ಫೇಸಿಂಗಲ್ಲೂ ಕೂಡ ಅವೈಲೇಬಿಲಿಟಿ ಇದೆ ಕೆಲವೊಂದು. ಓಕೆ, ಕಾರ್ನರ್ ಸೈಡ್ಸ್ ಕೂಡ ಅವೈಲೇಬಲ್ ಇದೆ? ಹೌದು ಮ್ಯಾಮ್. ಅಂದರೆ ಕಾರ್ನರ್ ಸೈಡ್ಸ್ ತುಂಬ ಮೂವಿಂಗ್ ಆಗ್ತಾ ಇರೋದು ಈ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು. ಯಾಕಂದರೆ ನೀವು ನೋಡ್ತಾ ಇದ್ದಾಗೆ ಹೈವೇ ರೋಡ್ಗೆ ತುಂಬ ನಿಯರ್ ಇದೆ ಅಲ್ವಾ. ಸೊ ಎಲ್ಲ ಕಸ್ಟಮರ್ಸು ಕಮರ್ಷಿಯಲ್ ಸೈಟ್ಸು ಹಾಗೆ ನಾರ್ಮಲ್ ಸೈಟ್ಸು ಕೂಡ ಇದೆ. ಕಾರ್ನರ್ ಸೈಡ್ ತುಂಬ ಡಿಮ್ಯಾಂಡ್ ಇದೆ. ಕಾರ್ನರ್ ಸೈಡ್ಸನ್ನು ತುಂಬ ಕ್ಲೋಸ್ ಆಗ್ತಾ ಇರೋದು. ಮುಕುಂದ್ ಅವರೇ, ನಿಮ್ಮ ಲೇಔಟಲ್ಲಿ ಕಾರ್ನರ್ ಸೈಡ್ಸ್ ಕೂಡ ಅವೈಲೇಬಲ್ ಇದೆಯಾ? ಹೌದು ಮೇಡಮ್, ಒಳ್ಳೆ ಕ್ವಶನ್. ನಮ್ಮ ಕಡೆ ಬಂದುಬಿಟ್ಟು ನಮ್ಮ ಲೇಔಟಲ್ಲಿ ಈಗ ಇದೇ ನೋಡ್ತಾ ಇದ್ದೀರಲ್ವಾ, ಇದು ಬಂದು ಕಾರ್ನರ್ ಸೈಡ್ ಬರುತ್ತೆ. ನಿಮಗೆ ಮೈನ್ ರೋಡ್ ಬಂದುಬಿಟ್ಟು 60 ಫೀಟ್ ವೈಡ್ ರೋಡ್ ಬರ್ತಾ ಇದೆ. ನೀವೇ ನೋಡ್ತಾ ಇದ್ದೀರ 60 ಫೀಟ್ ವೈಡ್ ರೋಡ್, ಇದು ಈಸಿ ಆಕ್ಸೆಸ್ ಇರುತ್ತೆ. ಮತ್ತು ಸಬ್ ರೋಡ್ ಬಂದುಬಿಟ್ಟು ನಿಮಗೆ 40 ಫೀಟ್ ಕೂಡ ಅವೈಲೇಬಿಲಿಟಿ, 40 ಫೀಟ್ ರೋಡ್ ಕೂಡ ಇದಕ್ಕೆ ಆಕ್ಸೆಸ್ ಆಗುತ್ತೆ. ನಿಮ್ಮ ಲೇಔಟಲ್ಲಿ ಏನೇನು ಅಪ್ರೂವಲ್ ಇದೆ? ಮೇಡಮ್ ಈ ಪ್ರಾಜೆಕ್ಟ್ ಬಂದುಬಿಟ್ಟು ನಮಗೆ PMRD ಅಪ್ರೂವಲ್ ಇದೆ, ಹಾಗೆ ರೇರಾ ಅಪ್ರೂವಲ್ ಇದೆ. ಹಾಗೆ ಕಸ್ಟಮರ್ಗೆ ಪರ್ಚೇಸ್ ಮಾಡಿದ್ಮೇಲೆ ಈ ಖಾತೆ ಕನ್ವರ್ಟ್ ಆಗುತ್ತೆ ಮೇಡಮ್. ಪರ್ಚೇಸ್ ಮಾಡಿದ್ಮೇಲೆ ಈ ಖಾತೆ ಕನೆಕ್ಟ್ ಆಗುತ್ತಾ? ಆಲ್ರೆಡಿ ಈ ಖಾತೆ ಇದೆ? ಈ ಖಾತೆ ಇದೆ ಮೇಡಮ್, ಕಸ್ಟಮರ್ಗೆ ಈ ಖಾತೆ ಮಾಡ್ಕೊಂಡು ಆಲ್ರೆಡಿ ಈ ಖಾತೆ ಇದೆ. ಓಕೆ ಮುಕುಂದ್ ಅವರೇ, ನಿಮ್ಮ ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಇದಾವೆ? ಹಾಂ ಮೇಡಮ್, ನಮ್ಮ ಲೇಔಟಲ್ಲಿ ಅಮ್ಯುನಿಟೀಸ್ ಬಂದುಬಿಟ್ಟು ಇದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಸುತ್ತು ಕಾಂಪೌಂಡ್ಸ್ ಇರುತ್ತೆ. ಸೊ 24/7 ಸೆಕ್ಯೂರಿಟಿ ಇರುತ್ತೆ. ಸೊ ಅಂಡರ್ ಸೀವೇಜು ಹಾಗೆ ಅಂಡರ್ ಡ್ರೈನೇಜ್ ಇರುತ್ತೆ. ಹಾಗೆ ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ನಮ್ಮ ಹತ್ರ. ಸೊ ಮಳೆ ಬಿದ್ದಿದ್ದ ನೀರು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೋಸ್ಕರ. ಸೊ ಹಾಗೆ ಬಂದುಬಿಟ್ಟು ನಮಗೆ ಸ್ಟ್ರೀಟ್ ಲೈಟ್ಸು ಹಾಗೆ ಅಂಡರ್ ಸೀವೇಜು ಮತ್ತು ಅಂಡರ್ ಡ್ರೈನೇಜ್ ಇರುತ್ತೆ. ಓಕೆ, ಈ ಫ್ಲಾಟ್ಗೂ ಕೂಡ ವಾಟರ್ ಕನೆಕ್ಷನ್ ಇದೆ ಮೇಡಮ್, ಹಾಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಇದೆ. ನಿಮ್ಮ ಲೇಔಟ್ ನಿಯರ್ ಬೈ ಸ್ಕೂಲ್ಸ್ ಆ್ಯಂಡ್ ಕಾಲೇಜು ಎಲ್ಲಿ ಬರುತ್ತೆ? ಮ್ಯಾಮ್ ಈ ಲೇಔಟ್ಗೆ ತುಂಬ ಹತ್ರವಾಗಿ ಬಂದುಬಿಟ್ಟು ಮೊದಲಿಗೆ ನಮಗೆ BCom ಯೂನಿವರ್ಸಿಟಿ ಬರುತ್ತೆ ದೊಡ್ಡಬಳ್ಳಾಪುರ ಹತ್ರ. ಹಾಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬರುತ್ತೆ ರಾಜನಗುಂಟೆ ರೋಡ್ ಹತ್ರ. ಹಾಗೆ ನಮಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಬರುತ್ತೆ, ಇಲ್ಲೇ ನಿಯರ್ ಬೈ 5 to 6 ಕಿಲೋಮೀಟರ್ಸಲ್ಲಿ. ಹಾಗೆ ಬಂದು ಹಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬರುತ್ತೆ. ಹಾಗೆ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಕೂಡ ಬರುತ್ತೆ ಮೇಡಮ್. ಎಲ್ಲನೂ ಕೂಡ ತುಂಬ ನಿಯರಲ್ಲೇ ಇದೆ, ಆಕ್ಸೆಸೇಬಲ್ ಇದೆ ಕಸ್ಟಮರ್ಗೆ. ವಿತಿನ್ 5 to 8 ಕಿಲೋಮೀಟರ್ಸ್ ಇನ್ಸೈಡೇ ಬರುತ್ತೆ ಎಲ್ಲ ಯೂನಿವರ್ಸಿಟೀಸು ಕೂಡ. ಸರ್, ನಿಮ್ಮ ಲೇಔಟ್ ನಿಯರು ಹಾಸ್ಪಿಟಲ್ಸ್? ಹೌದು ಮೇಡಮ್, ನಮ್ಮ ಲೇಔಟಿಂದ ಜಸ್ಟ್ ನಿಮಗೆ 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಬಂದು ಮಣಿಪಾಲ್ ಹಾಸ್ಪಿಟಲ್ ಬರುತ್ತೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಜಸ್ಟ್ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಕೊಲಂಬಿಯಾ ಹಾಸ್ಪಿಟಲ್ ಬರುತ್ತೆ ಮೇಡಮ್. ಎರಡೂ ಕೂಡ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಆಗಿದೆ, ಒಳ್ಳೆ ಅಕ್ಸೆಸಬಲ್ ಇರುತ್ತೆ. ಸರ್, ನಿಮ್ಮ ಲೇಔಟಿಗೆ ನಿಯರ್ ಬಸ್ ಸ್ಟಾಪ್ ಟ್ರಾನ್ಸ್ಪೋರ್ಟೇಷನ್? ಹೌದು ಮೇಡಮ್, ಈಗ ನೋಡ್ತಾ ಇದ್ದಂಗೆ ಎಂಟ್ರೆನ್ಸ್ ಇದೆಯಲ್ವ ನಮ್ಮ ಲೇಔಟ್ದು, ಎಂಟ್ರೆನ್ಸ್ ಬಸ್ ಸ್ಟಾಪ್. ಅದು BMTC KSRTC ಎರಡೂ ಬಸ್ ಸ್ಟಾಪ್ ಕೂಡ ಅಲ್ಲೇ ಸಿಗುತ್ತೆ. ನಿಯರ್ ವಿಲೇಜಸ್ ಪ್ರತಿಯೊಬ್ಬರು ಕೂಡ ಟ್ರಾನ್ಸ್ಪೋರ್ಟ್ಗೆ ಇದೇ ಬಸ್ ಸ್ಟಾಪ್ನ ಯೂಸ್ ಮಾಡೋದು. ಅದೇ ರೀತಿ ನಮಗೆ ಬಂದುಬಿಟ್ಟು 285 ವಯ್ಯ ದೊಡ್ಡಬಳ್ಳಾಪುರ ಟು ಯಲಹಂಕ ಏನಿದೆಯೋ ಎವ್ರಿ 10 ಮಿನಿಟ್ಸ್ಗೂ ಬಸ್ಸಸ್ ಬರ್ತಾ ಇದೆ. ಟ್ರಾನ್ಸ್ಪೋರ್ಟ್ಗೆ ಕಸ್ಟಮರ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ. ಅವರು ಎಷ್ಟೊತ್ತೇ ಆಗಲಿ ಮಾರ್ನಿಂಗ್ 6 AM ಇಂದ ನೈಟ್ 12 PM ಒಳಗಡೆ ಯಾವ ಟೈಮಲ್ಲೂ ಕೂಡ ವಿತಿನ್ 10 to 15 ಮಿನಿಟ್ಸಲ್ಲಿ ಆರಾಮಾಗಿ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೋಬೋದು. ಹಾಗೆ ಕ್ಯಾಬ್ ಫೆಸಿಲಿಟೀಸು ಕೂಡ ಇದೆ. ಈವನ್ ಕಸ್ಟಮರ್ ಏನಾದರೂ ಇದು ರಿಮೋಟ್ ಏರಿಯಾ ಇಲ್ಲ, ವಿತಿನ್ ಕಸ್ಟಮರ್ ಏನಾದರೂ ಕ್ಯಾಬ್ ಯೂಸ್ ಮಾಡ್ಕೊಬೇಕು ಅದನ್ನು ಕೂಡ 5 to 6 ಮಿನಿಟ್ಸಲ್ಲಿ ಈಸಿ ಆಕ್ಸೆಸಬಲ್ ಸಿಗುತ್ತೆ ಕ್ಯಾಬ್ಸು ಕೂಡ. ಓಲಾ ಆಗಲಿ, ಊಬರ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕೋಡ್ ಆಗಲಿ.
ಸರ್ ಏನಕ್ಕೆ ನಿಮ್ಮ ಲೇಔಟಲ್ಲಿ ಇನ್ವೆಸ್ಟ್ ಮಾಡಬೇಕು? ಒಳ್ಳೆ ಕ್ವಶನ್ ಮೇಡಮ್. ಕಸ್ಟಮರ್ ಏನಕ್ಕೆ ಈ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಎಸ್ಪೆಷಲಿ ಕಸ್ಟಮರ್ಗೆ ಹೇಳ್ತೀನಿ ಅಂದರೆ, ಈ ಪ್ರಾಜೆಕ್ಟಿಂದ ನಮಗೆ ಬಾಶೆಟ್ಟಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಅದು ಬಂದು 1000 ಎಕರೆಯಲ್ಲಿ ಪ್ರಾಜೆಕ್ಟ್ ಡೆವಲಪ್ ಮಾಡ್ತಾ ಇದೆ, KIDB Phase 2 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ತುಂಬ ಕಂಪ್ನೀಸ್ ಆಲ್ರೆಡಿ ಬಂದು ಕನ್ಸ್ಟ್ರಕ್ಷನ್ ಮಾಡಿ ಕೆಲಸನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಇದರಿಂದ ಬಂದ್ಬಿಟ್ಟು ಈ ಏರಿಯಾಗೆ ಒಳ್ಳೆ ಬೂಮಿಂಗ್ ಇದೆ. ಕಸ್ಟಮರ್ಗೆ ಕೂಡ ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ವಿತಿನ್ 3 to 4 ಇಯರ್ಸಲ್ಲಿ ರಿಟರ್ನ್ಸ್ ರಿಟರ್ನ್ಸ್ ಅಂತ ತುಂಬ ಖಂಡಿತವಾಗ್ಲೂ ಅವ್ರಿಗೆ ಕಸ್ಟಮರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದಕ್ಕಿಂತ ತುಂಬ ಒಳ್ಳೆ ರಿಟರ್ನ್ಸ್ ಕಸ್ಟಮರ್ಗೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಕಸ್ಟಮರ್ ಏನಕ್ಕೆ ಇದೇ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು Phase 2 KIDB ಇಂಡಸ್ಟ್ರಿಯಲ್ ಬಂದ್ಬಿಟ್ಟು ನಮಗೆ ಗೀತಮ್ ಯೂನಿವರ್ಸಿಟಿ ಇದೆ, ದೊಡ್ಡಬಳ್ಳಾಪುರ DC ಆಫೀಸ್ ಇದೆ ಅಲ್ವಾ, ಅಲ್ಲಿ ಸರಿಯಾಗಿ. ಸೊ 2500 ಎಕರ್ ಮೇಲೆ KIDB ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿಬಿಟ್ಟು ತುಂಬ ಕಂಪ್ನೀಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಅದ್ರಲ್ಲಿ ಬಂದ್ಬಿಟ್ಟು ಮೈನ್ ಬಂದ್ಬಿಟ್ಟು ಫಾಕ್ಸ್ಕಾನ್ ಕಂಪ್ನಿ ಅಂತ ಹೇಳಿ. ಇವಾಗ ನಾವೇನು ಯೂಸ್ ಮಾಡ್ತಾ ಇದ್ವಿ ಐಫೋನ್ ಕಂಪ್ನೀಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಅದೇ ಕಂಪ್ನಿನೇ. ಅಲ್ಲಿ 6000 ಎಂಪ್ಲಾಯೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಮೈನ್ ಡೆವಲಪ್ಮೆಂಟ್ ಆಗುತ್ತೆ. ಅದು ಕೂಡ ಒಂದು ಒಳ್ಳೆ ಪಾಯಿಂಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಸ್ಟಮರ್ಗೆ ಫ್ಯೂಚರಲ್ಲಿ ರೆಂಟಲ್ ಪರ್ಪಸ್ಗೆ ಆಗಲಿ ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತೆ ರೀಸೇಲ್ ಮಾಡೋದು ಪರ್ಪಸ್ ಏನಾದರೂ ಇದ್ದರೆ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಣ, ಈಗ ನಮ್ಮ ಹತ್ರ ದುಡ್ಡಿದೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮತ್ತೆ ನಾನು ಒಳ್ಳೆ ರಿಟರ್ನ್ ನೋಡ್ತಾ ಇದ್ದೀನಿ ಅದನ್ನು ಕೂಡ, ಅದು ಕೂಡ ಒಳ್ಳೆ ಪಾಯಿಂಟ್ ಆಗುತ್ತೆ ಕಸ್ಟಮರ್ಗೆ. ಈ ಡೆವಲಪ್ಮೆಂಟ್ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ತುಂಬ ಲೇಯರಲ್ಲಿದೆ ಪ್ರಾಜೆಕ್ಟ್ಗೆ. 3 ಬಂದ್ಬಿಟ್ಟು ಕಸ್ಟಮರ್ಸ್ ಈ ಪ್ರಾಜೆಕ್ಟಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಮೇಡಮ್, ಗೌರ್ಮೆಂಟು 5800 ಎಕರೆಯಲ್ಲಿ ದಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ ಹೈವೇ ರೋಡ್ ನಮ್ಮ ಪ್ರಾಜೆಕ್ಟ್ ತೊಗೊಳ್ತಾ ಇದೆ. ಆಲ್ರೆಡಿ ಲ್ಯಾಂಡೆಲ್ಲ ಅಕ್ವಿಸಿಷನ್ ಆಗೋಗಿದೆ. 5800 ಎಕರೆಯಲ್ಲಿ ಏನಿದೆ ಅಂದರೆ ಒಳ್ಳೊಳ್ಳೆ ಕಂಪ್ನೀಸ್ ಇನ್ಫೋಸಿಸ್, ವಿಪ್ರೋ ಆ ಥರ IT ಬರ್ತಾ ಇದೆ. ಅದು ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕಸ್ಟಮರ್ಗೆ ಈ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ಪ್ರಾಜೆಕ್ಟು. ಇಲ್ಲಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಕ್ವೀನ್ ಸಿಟಿ ಇದೆ, ಮತ್ತು KDB ಇಂಡಸ್ಟ್ರಿ ಏರಿಯಾ ಇದೆ. ಬಾಶೆಟ್ಟಲ್ಲಿ ಇಂಡಸ್ಟ್ರಿ ಏರಿಯಾ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ ನಿಮಗೆ. ಸರ್ ಏನು ಸ್ಕ್ವೇರ್ ಫೀಟ್ ಹೋಗ್ತಿದೆ ನಿಮ್ಮ ಲೇಔಟಲ್ಲಿ? ಮ್ಯಾಮ್ ಈ ಲೇಔಟಲ್ಲಿ ಬಂದುಬಿಟ್ಟು ನಾವು 5500 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೀವಿ ಸ್ಕ್ವೇರ್ ಫೀಟ್ಗೆ. ಕಸ್ಟಮರ್ ಬೇಗ ಬಂದು ಹೋದರೆ ನೆಗೋಷಿಯಬಲ್ ಮಾಡಿಬಿಟ್ಟು ಆದಷ್ಟು ಬೇಗ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಇಲ್ಲ ಇನ್ ಕೇಸ್ ನಮ್ಮ ವ್ಯೂವರ್ಸ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ಅವ್ರಿಗೆ ಏನಾದರೂ ಆಫರ್ ಕೊಡ್ತೀರಾ? ಖಂಡಿತವಾಗ್ಲೂ ಮೇಡಮ್. ನಮ್ಮ ಕಸ್ಟಮರ್ಸ್ ಏನಾದರೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಹತ್ರ ಬಂದುಬಿಟ್ಟು ಈ ಥರ ವ್ಯೂಸ್ ಮಾಡಿಬಿಟ್ಟು ಬಂದಿದ್ದೀವಿ ಅಂದರೆ ಅವ್ರಿಗೆ ಎಸ್ಪೆಷಲಿ ತುಂಬ ಕಡಿಮೆ ಪ್ರೈಸ್ಗೆ ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀವಿ. ಓಕೆ, ನೋಡ್ತಿದ್ದೀರಲ್ಲ, ಒಳ್ಳೆ ಪ್ರೈಸ್ ಮಾಡಿಕೊಡ್ತಾರೆ. ಪ್ಲೀಸ್ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಲೊಕೇಶನ್ ವೈಸ್ ಆಗಿರ್ಬೋದು, ಲೇಔಟ್ ಫೋಟೋಸ್ ಆಗಿರ್ಬೋದು, ಡೀಟೇಲ್ಸ್ ಆಗ್ಬೋದು, ಲೇಔಟ್ ಪ್ಲ್ಯಾನ್ ಆಗ್ಬೋದು, ಅಪ್ರೂವಲ್ಸ್ ಆಗ್ಬೋದು, ಎಲ್ಲ ಕೂಡ ಡೀಟೇಲ್ಸ್ ನಿಮಗೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ.